ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ 100 ಡೇಸ್ ಚಾಲೆಂಜ್. ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂಥ ಎಕ್ಸಸೈಸ್ ಹೆಸರು ಬೈಸಿಪ್ಸ್ ಆ್ಯಂಡ್ ಟ್ರೈಸೆಪ್ಸ್. ಇದರಲ್ಲಿ ಮೊದಲನೇ ವೇರಿಯೇಷನ್ ಈಸಿ ಬಾರ್ ಸ್ಟ್ಯಾಂಡಿಂಗ್ ಕರ್ಲ್. ಇದು ನಿಮ್ಮ ಬೈಸಿಪ್ ಸೈಜ್ನ ಬಿಲ್ಡ್ ಮಾಡುತ್ತೆ ಹಾಗೂ ನಿಮ್ಮ ಆರ್ಮ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡುತ್ತೆ. ಇದನ್ನು 4 ಸೆಟ್ ಇಂಟು 12 ರೆಪಿಟೇಷನ್ಸ್ನ ಮಾಡಬೇಕು. ಸೆಕೆಂಡ್ ವೇರಿಯೇಷನ್ ಸ್ಪೈಡರ್ ಕರ್ಲ್. ದಿಸ್ ಇಂಪ್ರೂವ್ಸ್ ಯುವರ್ ಬೈಸಿಪ್ ಪೇಕ್ ಆ್ಯಂಡ್ ಗಿವ್ ಸ್ಟಿಕ್ ಮಸಲ್ಸ್ ಐಸೋಲೇಷನ್ ಹಾಗೂ ನಿಮ್ಮ ಮಸಲ್ ಕಾಂಟ್ರಾಕ್ಷನ್ನ ಹೆಚ್ಚು ಮಾಡುತ್ತೆ. ಇದನ್ನು 3 ಸೆಟ್ಟು ಇಂಟು 15 ರೆಪಿಟೇಷನ್ಸ್ನ ಮಾಡಬೇಕಾಗುತ್ತೆ. ಥರ್ಡ್ ವೇರಿಯೇಷನ್ ಪ್ರೀಚರ್ ಕರ್ಲ್ ಮೆಷಿನ್. ಇದು ನಿಮ್ಮ ಬೈಸೆಪ್ಸ್ನ ಕಂಪ್ಲೀಟಾಗಿ ಐಸೋಲೇಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಗ್ರೇಟ್ ಫಾರ್ ಕಂಟ್ರೋಲಿಂಗ್ ರೆಪಿಟೇಷನ್ಸ್. ಇದು 4 ಸೆಟ್ ಇಂಟು 12 ರೆಪಿಟೇಷನ್ಸ್. ನಾಲ್ಕನೇ ವೇರಿಯೇಷನ್ ಇನ್ಕ್ಲೈನ್ ಡಂಬಲ್ ಕರ್ಲ್. ದಿಸ್ ಟಾರ್ಗೆಟ್ಸ್ ಯುವರ್ ಲಾಂಗ್ ಹೆಡ್ ಆಫ್ ದ ಬೈಸೆಪ್ಸ್. ಇದನ್ನು ಫುಲ್ ರೇಂಜ್ ಆಫ್ ಮೋಷನ್ ಮಾಡೋದ್ರಿಂದ ನಿಮ್ಮ ಬೈಸೆಪ್ಸ್ ಸ್ಟ್ರೆಚ್ ಆಗಿ ಬಿಗ್ಗರ್ ಬೈಸೆಪ್ಸ್ ಆಗಿ ಕಾಣುತ್ತೆ. ಈ ಎಕ್ಸಸೈಸ್ನ 3 ಸೆಟ್ಸ್ ಇಂಟು 12 ರೆಪಿಟೇಷನ್ಸ್ ಮಾಡಬೇಕು. ಇನ್ನು ಫೈನಲಿ ಫಿಫ್ತ್ ವೇರಿಯೇಷನ್ ಕೇಬಲ್ ಈಸಿ ಬಾರ್ ಟ್ರೈಸೆಪ್ಸ್ ಪುಟ್ ಡೌನ್. ದಿಸ್ ಬಿಲ್ಡ್ಸ್ ಯುವರ್ ಟ್ರೈಸೆಪ್ಸ್ ಸೈಜ್ ಆ್ಯಂಡ್ ಥಿಕ್ನೆಸ್ ಆ್ಯಂಡ್ ಆಲ್ಸೋ ಇಂಪ್ರೂವ್ಸ್ ಯುವರ್ ಪುಷಿಂಗ್ ಸ್ಟ್ರೆಂತ್. ಈ ವೇರಿಯೇಷನ್ನ 3 ಸೆಟ್ಸ್ ಇಂಟು 12 ರೆಪಿಟೇಷನ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೈನಲಿ ಒಂದೆರಡು ಬೈಸೆಪ್ಸ್ ಪೋಸಸ್ನ ಮಾಡಿ ಇವತ್ತನ್ನು ಎಂಡ್ ಮಾಡಿದೆ.